ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದ್ರೆ ಲೆಸನ್ ನಂಬರ್ 27 ಅಲ್ಲಿ ನಾವು ಟೆನ್ಸಸ್ ಅನ್ನ ಹೇಗೆ ಮಿಕ್ಸ್ ಮಾಡಿ ಹೇಗೆ ಮಾತಾಡೋದು ಅನ್ನೋದನ್ನ ನೋಡಿದೀವಿ. ಯಾವ ಯಾವ ಸಂದರ್ಭಗಳಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ, ಹಾಗೆ ಮಿಕ್ಸ್ ಮಾಡುವಾಗ ಏನು ಮಿಸ್ಟೇಕ್ಸ್ ಮಾಡ್ತೀವಿ ಕಾಮನ್ ಆಗಿ, ಇದೆಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡಿದೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀರಾ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಇಡಿಯಮ್ಸ್ ಬಗ್ಗೆ. ಇಡಿಯಮ್ಸ್ ಅಂದ್ರೆ ಏನು? ಕನ್ನಡದಲ್ಲಿ ನಾವು ನುಡಿಗಟ್ಟು ಅಂತ ಹೇಳ್ತೀವಿ. ಉದಾಹರಣೆಗೆ ಒಂದು ಸಿಂಪಲ್ ಆಗಿರೋದು ನುಡಿಗಟ್ಟು ರಾಮಬಾಣ ಅಂತ ಅನ್ಕೊಳ್ಳಿ. ನಾವ್ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಈ ಔಷಧಿ ಈ ರೋಗಕ್ಕೆ ರಾಮಬಾಣ ಇದ್ದ ಹಾಗೆ. ಕೇಳಿದಿರಲ್ವಾ ನೀವು ಈ ತರ ಹೇಳೋದನ್ನ? ಅಂದ್ರೆ ಆ ರೋಗಕ್ಕೆ ಸರಿಯಾದ ಮದ್ದು ಇದು ಅನ್ನೋದನ್ನ ಹೇಳೋದಕ್ಕೆ. ಇದೇ ಅದಕ್ಕೆ ಸರಿಯಾಗಿರೋದು. ಆ ಸರಿಯಾಗಿರೋದು ಅನ್ನುವಂತಹ ಅರ್ಥವನ್ನು ಕೊಡೋದು ಈ ಶಬ್ದ ರಾಮಬಾಣ ಅನ್ನೋದು. ಶಬ್ದಗಳೇ ಬೇರೆ, ಆದ್ರೆ ಅರ್ಥ ಕೊಡ್ತಿರೋದೇ ಬೇರೆ ಅದು. ಸೊ ಇಂತಹ ನುಡಿಗಟ್ಟಿಗೆ ನಾವು ಇಂಗ್ಲಿಷ್ ಅಲ್ಲಿ ಇಡಿಯಮ್ಸ್ ಅಂತ ಹೇಳ್ತೀವಿ. ಯಾಕೆ ನಾವು ಈ ಇಡಿಯಮ್ಸ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ, ಅದು ಬೇರೆಯವರಿಗೆ ನಮ್ಮ ಭಾಷೆ ಚೆನ್ನಾಗಿ ಕೇಳಿಸೋ ಹಾಗೆ ಮಾಡುತ್ತೆ, ಹಾಗೆ ಆ ಭಾಷೆಯ ಮೇಲೆ ನಮ್ಮ ಹಿಡಿತ ಚೆನ್ನಾಗಿದೆ ಅನ್ನೋದನ್ನು ಕೂಡ ತೋರಿಸುತ್ತೆ. ಸೊ ಒಂದಿಷ್ಟು ಕಾಮನ್ ಆಗಿ ಯೂಸ್ ಮಾಡುವಂತಹ ಇಡಿಯಮ್ಸ್ ಗಳ ಬಗ್ಗೆ ನಾವು ಈ ಲೆಸನ್ ಅಲ್ಲಿ ನೋಡ್ತಾ ಹೋಗೋಣ. ಅಟ್ಲೀಸ್ಟ್ ಇದಿಷ್ಟು ಇಡಿಯಮ್ಸ್ ಅನ್ನಾದ್ರೂ ನೀವು ನೆನ್ಪಿಟ್ಕೊಂಡ್ರೆ ಆ ಸಂದರ್ಭಕ್ಕೆ ಸರಿಯಾಗಿ ಅದನ್ನ ಯೂಸ್ ಮಾಡಬಹುದು. ಇಲ್ಲೊಂದಿದೆ ನೋಡಿ, ಉದಾಹರಣೆಗೆ ಇಟ್ಸ್ ನಾಟ್ ರಾಕೆಟ್ ಸೈನ್ಸ್. ಇದೇನು ರಾಕೆಟ್ ಸೈನ್ಸ್ ಅಲ್ಲ. ಇದರ ಅರ್ಥ ಏನು ಅಂದ್ರೆ, ಇದೇನು ತುಂಬಾ ಕಷ್ಟ ಅಲ್ಲ, ಡಿಫಿಕಲ್ಟಿ ಅಲ್ಲ. ರಾಕೆಟ್ ಸೈನ್ಸ್ ಅನ್ನೋದು ತುಂಬಾ ಕಷ್ಟ ಅದನ್ನ ಕಲಿಯೋದಕ್ಕೆ. ಸಾಮಾನ್ಯ ಬುದ್ಧಿಮತ್ತೆ ಇರೋರಿಗೆ ಅದನ್ನ ಕಲಿಯೋದಕ್ಕಾಗಲ್ಲ. ಬಟ್ ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ಅಂದ್ರೆ ಅದೇನು ಕಷ್ಟ ಅಲ್ಲ, ಈಸಿಯಾಗಿ ಕಲಿಬಹುದು, ಈಸಿಯಾಗಿ ಮಾಡ್ಬೋದು ಅನ್ನೋ ತರ. ಅಡಿಗೆ ಮಾಡೋದು ಇಟ್ಸ್ ನಾಟ್ ರಾಕೆಟ್ ಸೈನ್ಸ್. ಅಡಿಗೆ ಮಾಡೋದು ತುಂಬಾ ಏನ್ ಕಷ್ಟ ಅಲ್ಲ, ಈಸಿಯಾಗಿ ಮಾಡ್ಬೋದು ಅನ್ನೋದನ್ನ ಹೇಳುವಾಗ ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ಅಂತ ಹೇಳ್ಬೋದು. ಸೊ ಈ ತರ ಅರ್ಥ ಕೊಡುತ್ತೆ ಇಡಿಯಮ್ಸ್ ಗಳು. ಸೊ ಸಂದರ್ಭಕ್ಕೆ ಸರಿಯಾಗಿ ಇಡಿಯಮ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಕೇಳುವವರಿಗೆ ಅದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಓ, ಇವರಿಗೆ ಈ ಭಾಷೆಯ ಮೇಲೆ ಹಿಡ್ತಾ ಇದೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಅನ್ಸುತ್ತೆ. ಸೊ ಕಾಮನ್ ಇಡಿಯಮ್ಸ್ ಯಾವ್ಯಾವ್ದು ಯೂಸ್ ಆಗುತ್ತೆ ಇಂಗ್ಲಿಷ್ ಅಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ನಾನು ಈಗಾಗಲೇ ಹೇಳಿದ ಹಾಗೆ ಯಾಕೆ ಇದು ಇಂಪಾರ್ಟೆಂಟ್, ಕಾನ್ವರ್ಸೇಷನ್ ತುಂಬಾ ನ್ಯಾಚುರಲ್ ಆಗಿರುತ್ತೆ, ಹಾಗೆ ಎಂಗೇಜಿಂಗ್ ಆಗಿರುತ್ತೆ. ಕೇಳೋರಿಗೆ ಇನ್ನು ಕೇಳಬೇಕು ಅಂತ ಅನ್ಸುತ್ತೆ. ಹಾಗೆ ನೇಟಿವ್ ಇಂಗ್ಲಿಷ್ ಅನ್ನ ಓದುವಾಗ ಕೇಳುವಾಗ ಆಗ್ಲೂ ಕೂಡ ಅರ್ಥ ಆಗತ್ತೆ ನಮ್ಗೆ ಇಡಿಯಮ್ಸ್ ಬಗ್ಗೆ ನಾಲೆಜ್ ಇದ್ರೆ. ಹಾಗೆ ಅದು ನಮ್ಮ ಬರವಣಿಗೆಯನ್ನು ಕೂಡ ಸುಧಾರಿಸುತ್ತೆ, ಎನ್ಹಾನ್ಸ್ ಮಾಡುತ್ತೆ. ಕ್ರಿಯೇಟಿವ್ ಆಗಿ ಬರ್ದಿದಾರಪ್ಪ ಅಂತ ಅನ್ಸುತ್ತೆ. ಓಕೆ, ಕಾಮನ್ ಇಡಿಯಮ್ಸ್ ಮತ್ತೆ ಅದರ ಅರ್ಥವನ್ನ ನೋಡ್ತಾ ಹೋಗೋಣ. ಈಗ ಅ ಪೀಸ್ ಆಫ್ ಕೇಕ್ ಅಂದ್ರೆ ಇದರ ಅರ್ಥ ಸಮಥಿಂಗ್ ವೆರಿ ಈಸಿ ಟು ಡೂ, ಮಾಡೋದಕ್ಕೆ ತುಂಬಾ ಸುಲಭ. ಕನ್ನಡದಲ್ಲಿ ಏನ್ ಹೇಳ್ತೀವಿ ನಾವು? ಈ ಕೆಲಸ ಬಾಳೆಹಣ್ಣಿನ ಸಿಪ್ಪೆ ಸುಲ್ದ ಹಾಗೆ, ಅಂದ್ರೆ ಅದಷ್ಟು ಸುಲಭ ಅಂತ. ಎಕ್ಸಾಂಪಲ್ ನೋಡಿ ಇದಕ್ಕೆ, ಪಾಸಿಂಗ್ ದ ಟೆಸ್ಟ್ ವಾಸ್ ಅ ಪೀಸ್ ಆಫ್ ಕೇಕ್ ಫಾರ್ ಹರ್. ಅವಳಿಗೆ ಎಕ್ಸಾಮ್ ನ ಪಾಸ್ ಮಾಡೋದು, ಟೆಸ್ಟ್ ನ ಪಾಸ್ ಮಾಡೋದು ತುಂಬಾ ಸುಲಭ ಆಗಿತ್ತು. ತುಂಬಾ ಸುಲಭ ಆಗಿತ್ತು ಅನ್ನೋದಕ್ಕೆ ಅ ಪೀಸ್ ಆಫ್ ಕೇಕ್ ಅಂತ ಯೂಸ್ ಮಾಡಿದೀವಿ ನಾವಿಲ್ಲಿ. ಅರ್ಥ ಆಯ್ತಲ್ವಾ? ಅ ಪೀಸ್ ಆಫ್ ಕೇಕ್ ಅಂದ್ರೆ ಸಮಥಿಂಗ್ ವೆರಿ ಈಸಿ ಟು ಡೂ, ಏನೋ ಒಂದನ್ನ ಮಾಡೋದಕ್ಕೆ ತುಂಬಾ ಸುಲಭ ಇದ್ದಾಗ. ನೆಕ್ಸ್ಟ್ ಒನ್ ನೋಡಿ, ಬ್ರೇಕ್ ದ ಐಸ್. ಇದರ ಅರ್ಥ ಟು ಸ್ಟಾರ್ಟ್ ಅ ಕಾನ್ವರ್ಸೇಷನ್ ಅಂಡ್ ಮೇಕ್ ಪೀಪಲ್ ಫೀಲ್ ಕಂಫರ್ಟಬಲ್. ಒಂದು ಕಾನ್ವರ್ಸೇಷನ್ ನ ಸ್ಟಾರ್ಟ್ ಮಾಡೋದು, ಅದ್ರ ಮೂಲಕ ಅಲ್ಲಿರೋ ಜನ ಕಂಫರ್ಟೇಬಲ್ ಆಗೋ ತರ ಮಾಡೋದು. ಯಾರೋ ಒಂದ್ 4 ಜನ ಸಪ್ಪೆ ಮುಖ ಹಾಕೊಂಡು ಕುತ್ಕೊಂಡಿದ್ರೆ, ಬೇಜಾರಲ್ಲಿ ಕುತ್ಕೊಂಡಿದ್ರೆ, ನೀವು ಅಲ್ಲಿ ಹೋಗಿ ಏನೋ ಒಂದು ಜೋಕ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅವ್ರನ್ನ ನಗಿಸ್ತೀರಾ ಅಂತ ಅನ್ಕೊಳ್ಳಿ. ಆಗ ನೀವು ಆ ಸೈಲೆನ್ಸ್ ಅನ್ನ ಬ್ರೇಕ್ ಮಾಡದ ಹಾಗೆ, ಆಗ ನೀವು ಇದನ್ನ ಯೂಸ್ ಮಾಡಬಹುದು ಈ ಇಡಿಯಮ್ ಅನ್ನ, ಬ್ರೇಕ್ ದ ಐಸ್. ಎಕ್ಸಾಂಪಲ್, ದ ಟೀಚರ್ ಟೋಲ್ಡ್ ಅ ಜೋಕ್ ಟು ಬ್ರೇಕ್ ದ ಐಸ್ ವಿತ್ ದ ನ್ಯೂ ಸ್ಟೂಡೆಂಟ್ಸ್. ಹೊಸ ವಿದ್ಯಾರ್ಥಿಗಳು ಬಂದಾಗ ಹಾಗೆ ಅಲ್ವಾ, ಸುಮ್ಮನೆ ಕುಂತಿರ್ತಾರೆ ಸಪ್ಪೆ ಮುಖ ಹಾಕೊಂಡು, ಕಂಫರ್ಟೇಬಲ್ ಆಗಿರಲ್ಲ ಅವರು. ಸೊ ಆ ಸಿಚುವೇಶನ್, ಆ ಸೈಲೆನ್ಸ್ ಅನ್ನ ಬ್ರೇಕ್ ಮಾಡಿದ್ರು ಟೀಚರ್. ಹೇಗೆ? ಜೋಕ್ ಹೇಳೋದ್ರ ಮುಖಾಂತರ. ದ ಟೀಚರ್ ಟೋಲ್ಡ್ ಅ ಜೋಕ್ ಟು ಬ್ರೇಕ್ ದ ಐಸ್, ಆ ಸೈಲೆನ್ಸ್ ಅನ್ನ ಬ್ರೇಕ್ ಮಾಡೋದಕ್ಕೆ. ನೆಕ್ಸ್ಟ್ ನೋಡಿ, ಹಿಟ್ ದ ನೇಲ್ ಆನ್ ದ ಹೆಡ್. ನೇಲ್ ಅಂದ್ರೆ ಏನು? ಕನ್ನಡದಲ್ಲಿ ಮೊಳೆ ಅಂತ ಹೇಳ್ತೀವಿ ಅಲ್ವಾ? ಕರೆಕ್ಟ್ ಆಗಿ ಇಲ್ಲೇ ಹೊಡಿಬೇಕು ಹೆಡ್ಗೆ, ಆಗ ಮಾತ್ರ ಅದು ಸರಿಯಾಗಿ ಹೋಗುತ್ತೆ. ಸರಿಯಾಗಿ ಅದರ ಹೆಡ್ಗೆ ಹೊಡೆದಿಲ್ಲ ಅಂದ್ರೆ ಅದು ಬೆಂಡ್ ಆಗುತ್ತೆ ಅಥವಾ ಎಲ್ಲೋ ಬೇರೆ ಕಡೆ ಹಾರೋಗುತ್ತೆ ಅಲ್ವಾ? ಹಿಟ್ ದ ನೇಲ್ ಆನ್ ದ ಹೆಡ್, ಮೊಳೆಯ ತಲೆ ಮೇಲೆ ಹೊಡೆಯೋದು ಅಂದ್ರೆ ಏನು? ಇದು ಯಾವಾಗ ಯೂಸ್ ಆಗುತ್ತೆ? ಟು ಡಿಸ್ಕ್ರೈಬ್ ಸಮಥಿಂಗ್ ಪ್ರಿಸೈಸ್ಲಿ ಆರ್ ಕರೆಕ್ಟ್ಲಿ. ಒಂದನ್ನ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡೋದು, ಸರಿಯಾದ ರೀತಿಯಲ್ಲಿ ಡಿಸ್ಕ್ರೈಬ್ ಮಾಡೋದು. ಆಗ ನೀವು ಈ ಇಡಿಯಮ್ ಅನ್ನ ಯೂಸ್ ಮಾಡಬಹುದು. ಯು ಹಿಟ್ ದ ನೇಲ್ ಆನ್ ದ ಹೆಡ್ ವಿತ್ ಯುವರ್ ಎಕ್ಸ್ಪ್ಲನೇಷನ್. ನಿನ್ನ ಎಕ್ಸ್ಪ್ಲನೇಷನ್ ಮುಖಾಂತರ, ನಿನ್ನ ವಿವರಣೆಯ ಮುಖಾಂತರ ಸರಿಯಾಗಿ ಹೇಳಿದೆ. ಸೊ ಹೀಗೆ ಸರಿಯಾಗಿ ಹೇಳಿದೆ ನೀನು ಅಂತ ಹೇಳೋದಕ್ಕೆ ಹಿಟ್ ದ ನೇಲ್ ಆನ್ ದ ಹೆಡ್, ಈ ಇಡಿಯಮ್ ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಒಂದು ನೋಡಿ, ಅಂಡರ್ ದ ವೆದರ್, ಫೀಲಿಂಗ್ ಅನ್ವೆಲ್. ಹುಷಾರಿಲ್ಲದೆ ಇದ್ದಾಗ ಈ ಇಡಿಯಮ್ ಯೂಸ್ ಆಗುತ್ತೆ. ಅಂಡರ್ ದ ವೆದರ್ ಅಂದ್ರೆ ಹುಷಾರಿಲ್ಲದೆ ಇರೋದು. ಶಿ ಸ್ಟೇಡ್ ಹೋಮ್ ಬಿಕಾಸ್ ಶಿ ವಾಸ್ ಫೀಲಿಂಗ್ ಅಂಡರ್ ದ ವೆದರ್. ಅವಳು ಮನೆಯಲ್ಲೇ ಉಳಿದ್ಲು, ಯಾಕಂದ್ರೆ ಅವಳಿಗೆ ಹುಷಾರಿರ್ಲಿಲ್ಲ, ಅವಳಿಗೆ ಹುಷಾರಿಲ್ಲದೆ ಇರೋ ತರ ಅನಿಸ್ತಾ ಇತ್ತು, ಹಾಗಾಗಿ ಅವಳು ಮನೆಯಲ್ಲೇ ಉಳಿದ್ಲು. ಅಂಡರ್ ದ ವೆದರ್ ಅಂದ್ರೆ ಫೀಲಿಂಗ್ ಅನ್ವೆಲ್. ನೆಕ್ಸ್ಟ್ ನೋಡಿ, ಸ್ಪಿಲ್ ದ ಬೀನ್ಸ್. ಅದರ ಅರ್ಥ ಏನು? ಟು ರಿವೀಲ್ ಎ ಸೀಕ್ರೆಟ್, ಗುಟ್ಟನ್ನ ಬಿಟ್ಕೊಡೋದು, ರಹಸ್ಯವನ್ನ ಬಿಟ್ಕೊಡೋದು. ಎಕ್ಸಾಂಪಲ್, ಡೋಂಟ್ ಸ್ಪಿಲ್ ದ ಬೀನ್ಸ್ ಅಬೌಟ್ ದ ಸರ್ಪ್ರೈಸ್ ಪಾರ್ಟಿ.
ಸರ್ಪ್ರೈಸ್ ಪಾರ್ಟಿಯ ಬಗ್ಗೆ ರಹಸ್ಯವನ್ನ ಬಿಟ್ಕೊಡ್ಬೇಡ, ಗುಟ್ಟನ್ನ ಬಿಟ್ಕೊಡ್ಬೇಡ. ಡೋಂಟ್ ಸ್ಪಿಲ್ ದ ಬೀನ್ಸ್. ಓಕೆ, ಸ್ಪಿಲ್ ದ ಬೀನ್ಸ್ ಅಂದ್ರೆ ರಹಸ್ಯವನ್ನ ಬಿಟ್ಕೊಡೋದು, ಡೋಂಟ್ ಸ್ಪಿಲ್ ದ ಬೀನ್ಸ್ ಅಂದ್ರೆ ರಹಸ್ಯವನ್ನ ಬಿಟ್ಕೊಡ್ಬೇಡ ಅಂತ ಹೇಳೋದಕ್ಕೆ. ಇಲ್ಲಿ ನೀವು ಸ್ಪಿಲ್ ದ ಸೀಕ್ರೆಟ್ಸ್ ಅಂತ ಹೇಳೋಗಿಲ್ಲ, ಸ್ಪಿಲ್ ದ ಬೀನ್ಸ್ ಅಂತಾನೆ ಯೂಸ್ ಮಾಡಬೇಕು, ಕಂಪ್ಲೀಟ್ ಇಡಿಯಮ್ ಅನ್ನೇ ಯೂಸ್ ಮಾಡಬೇಕು. ನೆಕ್ಸ್ಟ್ ನೋಡಿ, ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್. ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಂದ್ರೆ ಟು ಆಕ್ಸಿಡೆಂಟ್ಲಿ ರಿವೀಲ್ ಅ ಸೀಕ್ರೆಟ್. ಅಕಸ್ಮಾತ್ ಆಗಿ ಒಂದು ಗುಟ್ಟನ್ನ ಬಿಟ್ಕೊಟ್ಬಿಡೋದು, ಅನ್ಇಂಟೆನ್ಷನಲಿ, ಗೊತ್ತಾಗದೇನೆ. ಉದಾಹರಣೆಗೆ, ಹಿ ಲೆಟ್ ದ ಕ್ಯಾಟ್ ಔಟ್ ಆಫ್ ದ ಬ್ಯಾಗ್ ಅಬೌಟ್ ದ ವೆಡ್ಡಿಂಗ್ ಪ್ಲಾನ್ಸ್. ವೆಡ್ಡಿಂಗ್ ಪ್ಲಾನ್ಸ್ ಬಗ್ಗೆ, ಮದುವೆ ಪ್ಲಾನ್ಸ್ ಬಗ್ಗೆ ಅಕಸ್ಮಾತ್ ಆಗಿ ಅವನು ಸೀಕ್ರೆಟ್ ಅನ್ನ ಬಿಟ್ಕೊಟ್ಟ. ನೆಕ್ಸ್ಟ್ ನೋಡಿ, ಒನ್ಸ್ ಇನ್ ಅ ಬ್ಲೂ ಮೂನ್, ಸಮಥಿಂಗ್ ದಟ್ ಹ್ಯಾಪನ್ಸ್ ವೆರಿ ರೇರ್ಲಿ. ಯಾವಾಗಲೂ ಒಮ್ಮೆ ಆಗೋದು, ಯಾವಾಗಲೂ ಒಮ್ಮೆ ಸಂಭವಿಸೋದು. ಸೊ ಈ ಅರ್ಥವನ್ನ ಕೊಡುತ್ತೆ ಇದು ಒನ್ಸ್ ಇನ್ ಅ ಬ್ಲೂ ಮೂನ್. ವಿ ಗೋ ಔಟ್ ಫಾರ್ ಡಿನ್ನರ್ ಒನ್ಸ್ ಇನ್ ಅ ಬ್ಲೂ ಮೂನ್. ನಾವು ಯಾವಾಗ್ಲಾದ್ರೂ ಒಂದ್ಸಲ ಊಟಕ್ಕೆ ಹೊರಗಡೆ ಹೋಗ್ತಾ ಇರ್ತೀವಿ. ಸೊ ಇದನ್ನ ಹೇಳೋದಕ್ಕೆ ಈ ಇಡಿಯಂ ಯೂಸ್ ಆಗುತ್ತೆ, ಒನ್ಸ್ ಇನ್ ಅ ಬ್ಲೂ ಮೂನ್, ಯಾವಾಗ್ಲಾದ್ರೂ ಒಂದ್ಸಲ. ನೆಕ್ಸ್ಟ್ ನೋಡಿ, ಬೈಟ್ ದ ಬುಲೆಟ್. ಟು ಫೇಸ್ ಅ ಡಿಫಿಕಲ್ಟ್ ಸಿಚುವೇಶನ್ ಬ್ರೇವ್ಲಿ. ಒಂದು ಕಷ್ಟದ ಸನ್ನಿವೇಶವನ್ನ ಧೈರ್ಯವಾಗಿ ಎದುರಿಸೋದು, ಕಷ್ಟದ ಸಂದರ್ಭವನ್ನ ಧೈರ್ಯವಾಗಿ ಎದುರಿಸೋದು. ಅದಕ್ಕೆ ನಾವು ಬೈಟ್ ದ ಬುಲೆಟ್ ಅನ್ನುವ ಇಡಿಯಂ ಅನ್ನ ಯೂಸ್ ಮಾಡ್ತೀವಿ. ಉದಾಹರಣೆಗೆ, ಐ ಹ್ಯಾಡ್ ಟು ಬೈಟ್ ದ ಬುಲೆಟ್ ಅಂಡ್ ಅಪೋಲಜೈಸ್ ಫಾರ್ ಮೈ ಮಿಸ್ಟೇಕ್. ಐ ಹ್ಯಾಡ್ ಟು ಬೈಟ್ ದ ಬುಲೆಟ್, ನಾನು ಆ ಸಿಚುವೇಶನ್ ನ ಧೈರ್ಯದಿಂದ ಎದುರಿಸಬೇಕಿತ್ತು. ಅಂಡ್ ಅಪೋಲಜೈಸ್ ಫಾರ್ ಮೈ ಮಿಸ್ಟೇಕ್, ಹಾಗೆ ನನ್ನ ತಪ್ಪಿಗಾಗಿ ಕ್ಷಮೆಯನ್ನ ಕೇಳಬೇಕಿತ್ತು. ಓಕೆನಾ. ನೆಕ್ಸ್ಟ್ ನೋಡಿ, ಬರ್ನ್ ದ ಮಿಡ್ ನೈಟ್ ಆಯಿಲ್. ಟು ವರ್ಕ್ ಲೇಟ್ ಇನ್ ಟು ದ ನೈಟ್ ಅಂದ್ರೆ ತಡರಾತ್ರಿವರೆಗೆ ಕೆಲಸ ಮಾಡೋದು. ಉದಾಹರಣೆಗೆ, ಶಿ ಹಸ್ ಬೀನ್ ಬರ್ನಿಂಗ್ ದ ಮಿಡ್ ನೈಟ್ ಆಯಿಲ್ ಟು ಪ್ರಿಪೇರ್ ಫಾರ್ ಅವರ್ ಎಕ್ಸಾಮ್ಸ್. ಅವಳು ತನ್ನ ಎಕ್ಸಾಮ್ಗೆ ಪ್ರಿಪೇರ್ ಆಗೋದಕ್ಕೋಸ್ಕರ ರಾತ್ರಿ ಎಲ್ಲ ಓದ್ತಾ ಇದ್ದಾಳೆ. ಶಿ ಹಸ್ ಬೀನ್ ಬರ್ನಿಂಗ್ ದ ಮಿಡ್ ನೈಟ್ ಆಯಿಲ್, ತಡರಾತ್ರಿವರೆಗೆ ಏನಾದ್ರೂ ಮಾಡ್ತಾ ಇರೋದು, ಆ ಅರ್ಥವನ್ನು ಕೊಡುತ್ತೆ ಇದು ಬರ್ನಿಂಗ್ ದ ಮಿಡ್ ನೈಟ್ ಆಯಿಲ್. ನೆಕ್ಸ್ಟ್ ನೋಡಿ, ಕಾಸ್ಟ್ ಆನ್ ಆರ್ಮ್ ಅಂಡ್ ಅ ಲೆಗ್. ವೆರಿ ಎಕ್ಸ್ಪೆನ್ಸಿವ್, ತುಂಬಾ ದುಬಾರಿ ಅನ್ನೋದನ್ನ ಹೇಳೋದಕ್ಕೆ ಈ ಇಡಿಯಂ ಯೂಸ್ ಆಗುತ್ತೆ, ಕಾಸ್ಟ್ ಆನ್ ಆರ್ಮ್ ಅಂಡ್ ಅ ಲೆಗ್. ಎಕ್ಸಾಂಪಲ್, ದ ನ್ಯೂ ಕಾರ್ ಕಾಸ್ಟ್ ಆನ್ ಆರ್ಮ್ ಅಂಡ್ ಅ ಲೆಗ್ ಅಂದ್ರೆ ಇದರ ಅರ್ಥ ಹೊಸ ಕಾರು ತುಂಬಾ ದುಬಾರಿ, ತುಂಬಾ ಎಕ್ಸ್ಪೆನ್ಸಿವ್. ನೆಕ್ಸ್ಟ್ ಇದು ಕೂಡ ತುಂಬಾ ಕಾಮನ್ ಆಗಿ ಯೂಸ್ ಆಗೋದು, ಕಪ್ ಆಫ್ ಟೀ. ಸಮಥಿಂಗ್ ಯು ಲೈಕ್ ಆರ್ ಎಂಜಾಯ್. ಯಾವ್ದಾದ್ರು ಒಂದರಲ್ಲಿ ನಮಗೆ ಇಂಟ್ರೆಸ್ಟ್ ಇರುತ್ತೆ ಅಥವಾ ನಮ್ಗೆ ಅದನ್ನ ಮಾಡೋದಕ್ಕೆ ಖುಷಿ ಇರುತ್ತೆ, ಆಗ ನಾವು ಕಪ್ ಆಫ್ ಟೀ ಅನ್ನುವಂಥ ಇಡಿಯಂ ಅನ್ನ ಯೂಸ್ ಮಾಡಬಹುದು. ಉದಾಹರಣೆಗೆ, ವಾಚಿಂಗ್ ಫುಟ್ಬಾಲ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಇಲ್ಲಿ ನಾಟ್ ಮೈ ಕಪ್ ಆಫ್ ಟೀ ಅಂತ ಇದೆ, ಅಂದ್ರೆ ನನಗಿದು ಇಷ್ಟ ಇಲ್ಲ. ವಾಚಿಂಗ್ ಫುಟ್ಬಾಲ್, ಫುಟ್ಬಾಲ್ ಅನ್ನ ನೋಡೋದು ನನಗೆ ಇಷ್ಟ ಇಲ್ಲ, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಇಟ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ಇಟ್ಸ್ ಮೈ ಕಪ್ ಆಫ್ ಟೀ ಅಂದ್ರೆ ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅನ್ನುವಂಥ ಅರ್ಥವನ್ನ ಕೊಡ್ತಿತ್ತು. ನೆಕ್ಸ್ಟ್ ಒಂದು ನೋಡಿ, ಕಿಲ್ ಟೂ ಬರ್ಡ್ಸ್ ವಿತ್ ಒನ್ ಸ್ಟೋನ್. ಇದು ನೀವು ಕೇಳಿರ್ತೀರಾ, ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂದ್ರೆ ಎರಡು ಕೆಲಸನ ಒಂದೇ ಸಮಯಕ್ಕೆ ಮುಗಿಸೋದು. ಉದಾಹರಣೆಗೆ, ಬೈ ಗೋಯಿಂಗ್ ಫಾರ್ ಅ ವಾಕ್ ಐ ಕಿಲ್ ಟೂ ಬರ್ಡ್ಸ್ ವಿತ್ ಒನ್ ಸ್ಟೋನ್. ಐ ಗಾಟ್ ಎಕ್ಸರ್ಸೈಸ್ ಅಂಡ್ ರ್ಯಾನ್ ಮೈ ಅರಾಂಡ್ಸ್. ವಾಕ್ ಹೋಗೋದ್ರ ಮೂಲಕ ಎರಡು ಕೆಲಸನ ಒಟ್ಟಿಗೆ ಮಾಡಿದೆ. ಏನೇನೋ ಒಂದು ಎಕ್ಸರ್ಸೈಸ್ ಮಾಡೋದು ಅಂದ್ರೆ ವ್ಯಾಯಾಮನೂ ಆಯ್ತು, ಇನ್ನೊಂದು ನನ್ನ ಕೆಲಸನೂ ಮುಗೀತು. ಅಂದ್ರೆ ಏನೋ ಕೆಲಸ ಇತ್ತು ಅಂತ ಅನ್ಕೊಳ್ಳಿ, ಗ್ರಾಸರೀಸ್ನ ತರೋದು, ಮನೆಯಿಂದ ಶಾಪ್ಗೆ ಹೋಗ್ತೀರಾ, ಎರಡು ಕೆಲಸ ಆಗತ್ತೆ. ಒಂದು ಆ ಗ್ರಾಸರೀಸ್ನ ತಂದ ಹಾಗೆ, ಇನ್ನೊಂದು ವ್ಯಾಯಾಮನೂ ಆದ ಹಾಗೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು, ಕಿಲ್ ಟೂ ಬರ್ಡ್ಸ್ ವಿತ್ ಒನ್ ಸ್ಟೋನ್. ಅಂತಹ ಸಂದರ್ಭಗಳಲ್ಲಿ ನಾವು ಈ ಇಡಿಯಂ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ನೋಡಿ, ದ ಬಾಲ್ ಇಸ್ ಇನ್ ಯುವರ್ ಕೋರ್ಟ್. ಇಟ್ಸ್ ಅಪ್ ಟು ಯು ಟು ಮೇಕ್ ದ ನೆಕ್ಸ್ಟ್ ಡಿಸಿಷನ್ ಆರ್ ಟೇಕ್ ಆಕ್ಷನ್. ಇದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ನಿರ್ಧಾರವನ್ನ ತೆಗೆದುಕೊಳ್ಳೋದು ನಮ್ಮ ಕೈಯಲ್ಲಿದ್ದಾಗ. ಐ ಹ್ಯಾವ್ ಗಿವನ್ ಯು ಆಲ್ ದ ಇನ್ಫಾರ್ಮೇಶನ್, ನೌ ದ ಬಾಲ್ ಇಸ್ ಇನ್ ಯುವರ್ ಕೋರ್ಟ್. ನಾನು ಎಲ್ಲಾ ಮಾಹಿತಿಯನ್ನ ನಿನಗೆ ಕೊಟ್ಟಿದ್ದೀನಿ, ನೌ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್ ಅಂದ್ರೆ ಈಗ ನಿರ್ಧಾರ ನಿನಗೆ ಬಿಟ್ಟಿದ್ದು, ನೀನ್ ಮಾಡ್ಬೇಕಾಗಿರೋದು, ಈ ಅರ್ಥವನ್ನ ಕೊಡುತ್ತೆ ಇದು. ಇದನ್ನ ಆಲ್ರೆಡಿ ನೋಡಿದೀವಿ. ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ಅಂದ್ರೆ ಏನು ತುಂಬಾ ಕಷ್ಟ ಅಲ್ಲ ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ಕುಕಿಂಗ್ ದ ಡಿಶ್ ಇಸ್ ಈಸಿ, ಇಟ್ಸ್ ನಾಟ್ ರಾಕೆಟ್ ಸೈನ್ಸ್. ಅಡುಗೆನ ಮಾಡೋದು ತುಂಬಾ ಸುಲಭ, ಅದೇನು ತುಂಬಾ ಕಷ್ಟ ಅಲ್ಲ, ಇಟ್ಸ್ ನಾಟ್ ರಾಕೆಟ್ ಸೈನ್ಸ್. ನಾನು ಆಗ್ಲೇ ಹೇಳಿದ ಹಾಗೆ ಇಡಿಯಮ್ಸ್ ಅನ್ನ ಯೂಸ್ ಮಾಡುವಾಗ ಅದನ್ನ ಅಲ್ಟರ್ ಮಾಡಬಾರ್ದು, ಅದರಲ್ಲಿರೋ ಶಬ್ದಗಳನ್ನ ಚೇಂಜ್ ಮಾಡಬಾರ್ದು, ಅದು ಹೇಗಿದೆಯೋ ಹಾಗೆ ಹೇಳಬೇಕು. ಹಿ ಸ್ಪಿಲ್ಡ್ ದ ಬೀನ್ಸ್, ಇದು ಕರೆಕ್ಟ್ ಆಗಿರೋ ಇಡಿಯಂ. ಇಲ್ಲಿ ಹಿ ಸ್ಪಿಲ್ಡ್ ದ ಸೀಕ್ರೆಟ್ಸ್ ಅಂತ ಹೇಳಬಾರ್ದು, ಇದು ರಾಂಗ್. ಓಕೆನಾ? ಈ ಇಡಿಯಂ ಯಾವ ತರ ಇದೆಯೋ ಅದನ್ನೇ ಯೂಸ್ ಮಾಡಬೇಕು, ಅದರಲ್ಲಿರೋ ಶಬ್ದಗಳಲ್ಲಿ ಅಲ್ಟರ್ ಮಾಡಬಾರ್ದು. ಹಾಗೆ ನಾವು ಯಾವ ಇಡಿಯಂ ಅನ್ನ ಯೂಸ್ ಮಾಡ್ತೀವೋ ಅದು ಆ ಸಂದರ್ಭಕ್ಕೆ ಸರಿಯಾಗಿರ್ಬೇಕು. ಯಾವ್ಯಾವುದೋ ಸಂದರ್ಭದಲ್ಲಿ ಯಾವ್ಯಾವುದೋ ಇಡಿಯಮ್ಸ್ ಅನ್ನ ಯೂಸ್ ಮಾಡೋದಲ್ಲ. ಮತ್ತೆ ಯಾವುದೋ ಒಂದು ಇಡಿಯಂ ನಮ್ಗೆ ಗೊತ್ತಿದ್ದಾಗ ಅದನ್ನ ಪದೇ ಪದೇ ಯೂಸ್ ಮಾಡಬಾರ್ದು, ಕೇಳುವವರಿಗೆ ಇರಿಟೇಟ್ ಅನ್ಸ್ಬೋದು. ಸೊ ಓವರ್ ಯೂಸ್ ಆಗಬಾರ್ದು, ನಮ್ಗೆ ಗೊತ್ತಿದೆ ಅಂತ ಪದೇ ಪದೇ ಯೂಸ್ ಮಾಡ್ತಾ ಇರಬಾರ್ದು. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ನೋಡೋದಾದ್ರೆ ಈ ಎರಡು ಸ್ಟೋರಿಗಳನ್ನ ಕೊಟ್ಟಿದ್ದೀನಿ ನಾನಿಲ್ಲಿ. ಒಂದು ಅ ಹೋಮ್ ಮೇಕರ್ಸ್ ಬ್ಯುಸಿ ಡೇ, ಇನ್ನೊಂದು ಅ ಡೇ ಎಟ್ ದ ಪಿಕ್ನಿಕ್. ಎರಡರದ್ದು ಕೂಡ ಅರ್ಥವನ್ನ ನೋಡೋಣ. ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೋ ಅದನ್ನ ಪ್ರಾಕ್ಟೀಸ್ ಮಾಡಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಅದು ನಿಮ್ಮ ಈ ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಪ್ರಾಕ್ಟೀಸ್ ಆಕ್ಟಿವಿಟಿ ಆಗಿರುತ್ತೆ. ಈಸಿ ಅಂತ ಅನ್ಸಿದ್ರೆ ಎರಡನ್ನೂ ಕೂಡ ಪ್ರಾಕ್ಟೀಸ್ ಮಾಡಿ ಹೇಳಿ. ಫಸ್ಟ್ ನೋಡಿ, ಅ ಹೋಮ್ ಮೇಕರ್ಸ್ ಬ್ಯುಸಿ ಡೇ.
ಉಷಾ ಇಸ್ ಅ ಹೋಮ್ ಮೇಕರ್ ಹೂ ಮ್ಯಾನೇಜಸ್ ಹರ್ ಹೌಸ್ ಹೋಲ್ಡ್ ವಿತ್ ಈಸ್. ಉಷಾ ಒಬ್ಳು ಗೃಹಿಣಿ, ಅವಳು ತನ್ನ ಮನೆ ಕೆಲಸವನ್ನ ತುಂಬಾ ಈಸಿಯಾಗಿ ಮಾಡ್ತಾಳೆ. ಎವ್ರಿ ಮಾರ್ನಿಂಗ್ ಶಿ ಪ್ರಿಪೇರ್ಡ್ ಬ್ರೇಕ್ಫಾಸ್ಟ್ ಫಾರ್ ಹರ್ ಫ್ಯಾಮಿಲಿ. ಪ್ರತಿದಿನ ಬೆಳಿಗ್ಗೆ ಅವಳು ತನ್ನ ಮನೆಯ ಸದಸ್ಯರಿಗೋಸ್ಕರ ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾಳೆ, ಅಂದ್ರೆ ತಿಂಡಿಯನ್ನ ರೆಡಿ ಮಾಡ್ತಾಳೆ. ಶಿ ಸೇಸ್ ಇಟ್ಸ್ ಅ ಪೀಸ್ ಆಫ್ ಕೇಕ್ ಟು ಮೇಕ್ ದೋಸಾ ಬಿಕಾಸ್ ಶಿ ಹ್ಯಾಸ್ ಡನ್ ಇಟ್ ಸೋ ಮೆನಿ ಟೈಮ್ಸ್. ಅವಳು ಏನ್ ಹೇಳ್ತಾಳೆ, ದೋಸಾ ಮಾಡೋದು ತುಂಬಾ ಸುಲಭ, ಅ ಪೀಸ್ ಆಫ್ ಕೇಕ್, ಯಾಕಂದ್ರೆ ಅವಳು ಅದನ್ನ ತುಂಬಾ ಸಲ ಮಾಡಿದಾಳೆ. ಆಸ್ ಶಿ ಗೋಸ್ ಥ್ರೂ ಹರ್ ಚೋರ್ಸ್ ಶಿ ರಿಮೈಂಡ್ಸ್ ಹರ್ ಸೆಲ್ಫ್ ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ಟು ಕೀಪ್ ದ ಹೌಸ್ ಕ್ಲೀನ್, ಇಟ್ ಜಸ್ಟ್ ಟೇಕ್ ಸಮ್ ಟೈಮ್ ಅಂಡ್ ಎಫರ್ಟ್. ಅವಳು ತನ್ನ ಮನೆ ಕೆಲಸವನ್ನ ಮಾಡ್ತಾ ಇರುವಾಗ ತನಗೆ ತಾನೇ ನೆನ್ಪು ಮಾಡ್ಕೋತಾಳೆ, ಇಟ್ಸ್ ನಾಟ್ ರಾಕೆಟ್ ಸೈನ್ಸ್ ಟು ಕೀಪ್ ದ ಹೌಸ್ ಕ್ಲೀನ್. ಮನೆಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಏನು ರಾಕೆಟ್ ಸೈನ್ಸ್ ಅಲ್ಲ, ಅಂದ್ರೆ ತುಂಬಾ ಕಷ್ಟ ಅಲ್ಲ. ಇಟ್ ಜಸ್ಟ್ ಟೇಕ್ ಸಮ್ ಟೈಮ್ ಅಂಡ್ ಎಫರ್ಟ್, ಇದು ಸ್ವಲ್ಪ ಸಮಯ ಮತ್ತೆ ಶ್ರಮವನ್ನ ತೆಗೆದುಕೊಳ್ಳುತ್ತೆ ಅಷ್ಟೇ. ವೆನ್ ಹರ್ ಚಿಲ್ಡ್ರನ್ ಲೀವ್ ಫಾರ್ ಸ್ಕೂಲ್ ಶಿ ಫೀಲ್ಸ್ ಓವರ್ ದ ಮೂನ್ ಬಿಕಾಸ್ ಶಿ ಹ್ಯಾಸ್ ಸಮ್ ಕ್ವೈಟ್ ಟೈಮ್ ಟು ಎಂಜಾಯ್ ಹರ್ ಕಾಫಿ. ತನ್ನ ಮಕ್ಕಳೆಲ್ಲ ಶಾಲೆಗೆ ಹೋದಾಗ ಅವಳಿಗೆ ತುಂಬಾ ಖುಷಿ ಆಗುತ್ತೆ. ಶಿ ಫೀಲ್ಸ್ ಓವರ್ ದ ಮೂನ್. ಓವರ್ ದ ಮೂನ್ ಅಂದ್ರೆ ತುಂಬಾ ಖುಷಿ ಆಗೋದು. ಯಾಕಂದ್ರೆ ಆಗ ಅವಳಿಗೆ ಸಮಯ ಸಿಗುತ್ತೆ ತನ್ನ ಕಾಫಿಯನ್ನು ಎಂಜಾಯ್ ಮಾಡೋದಕ್ಕೆ, ಕುಡಿಯೋದಕ್ಕೆ. ಲೇಟರ್ ಶಿ ಡಿಸೈಡ್ಸ್ ಟು ಬೇಕ್ ಅ ಕೇಕ್ ಫಾರ್ ಹರ್ ಹಸ್ಬೆಂಡ್ಸ್ ಬರ್ತಡೇ. ಆಮೇಲೆ ಅವಳು ಒಂದು ಕೇಕ್ ಅನ್ನ ರೆಡಿ ಮಾಡೋದಕ್ಕೆ ಡಿಸೈಡ್ ಮಾಡ್ತಾಳೆ ತನ್ನ ಗಂಡನ ಬರ್ತ್ಡೇಗೋಸ್ಕರ. ಶಿ ಥಿಂಕ್ಸ್ ಇಫ್ ಐ ಪ್ಲೇ ಮೈ ಕಾರ್ಡ್ಸ್ ರೈಟ್ ದ ಕೇಕ್ ವಿಲ್ ಟರ್ನ್ ಔಟ್ ಪರ್ಫೆಕ್ಟ್. ಇಫ್ ಐ ಪ್ಲೇ ಮೈ ಕಾರ್ಡ್ಸ್ ರೈಟ್, ಇದು ಕೂಡ ಒಂದು ಇಡಿಯಂ. ಏನ್ ಅರ್ಥ ಕೊಡುತ್ತೆ, ಆ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ಳೋದು. ಇಲ್ಲಿ ನಾನು ಈ ಸಮಯನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡ್ರೆ ದ ಕೇಕ್ ವಿಲ್ ಟರ್ನ್ ಔಟ್ ಪರ್ಫೆಕ್ಟ್, ಕೇಕ್ ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ. ಶಿ ರಿಮೆಂಬರ್ಸ್ ಹೌ ಲಾಸ್ಟ್ ಟೈಮ್ ಇಟ್ ಡಿಂಟ್ ರೈಸ್ ಅಂಡ್ ಶಿ ಲರ್ನ್ ದ ಹಾರ್ಡ್ ವೇ ದಟ್ ಬೇಕಿಂಗ್ ರಿಕ್ವೈರ್ಸ್ ಪ್ರಿಸೈಸ್ ಮೆಜರ್ಮೆಂಟ್ಸ್. ಅವಳು ನೆನಪಿಸ್ಕೋತಾಳೆ ಲಾಸ್ಟ್ ಟೈಮ್ ಕೇಕ್ ಕರೆಕ್ಟ್ ಆಗಿ ಬರದೇ ಇರೋದು, ಹಾಗೆ ಕರೆಕ್ಟ್ ಆಗಿರೋ ಅಳತೆ ಬೇಕು ಕೇಕ್ ಅನ್ನ ಮಾಡೋದಕ್ಕೆ ಅನ್ನೋದನ್ನು ಕೂಡ ಕಲ್ತಿರ್ತಾಳೆ. ಇನ್ ದಿ ಆಫ್ಟರ್ನೂನ್ ಶಿ ಗೆಟ್ಸ್ ಅ ಕಾಲ್ ಫ್ರಮ್ ಅ ಫ್ರೆಂಡ್ ಆಸ್ಕಿಂಗ್ ಫಾರ್ ಅಡ್ವೈಸ್ ಆನ್ ಆರ್ಗನೈಸಿಂಗ್ ಅ ಪಾರ್ಟಿ. ಮಧ್ಯಾಹ್ನ ಅವಳಿಗೆ ಒಂದು ಕಾಲ್ ಬರುತ್ತೆ ಫ್ರೆಂಡ್ ಇಂದ, ಆಸ್ಕಿಂಗ್ ಫಾರ್ ಅಡ್ವೈಸ್ ಆನ್ ಆರ್ಗನೈಸಿಂಗ್ ಅ ಪಾರ್ಟಿ. ಪಾರ್ಟಿಯನ್ನ ಆರ್ಗನೈಸ್ ಮಾಡೋದಕ್ಕೆ ಸಲಹೆಯನ್ನ ಕೇಳಿ. ಉಷಾ ಸೈಸ್ ಡೋಂಟ್ ವರಿ ಇಟ್ಸ್ ಅ ವಾಕ್ ಇನ್ ದ ಪಾರ್ಕ್ ಒನ್ಸ್ ಯು ಪ್ಲಾನ್ ಎವ್ರಿಥಿಂಗ್ ಔಟ್. ವಾಕ್ ಇನ್ ದ ಪಾರ್ಕ್ ಇದು ಕೂಡ ಒಂದು ಇಡಿಯಂ. ಅದರ ಅರ್ಥ ಏನು, ತುಂಬಾ ಸುಲಭ. ಡೋಂಟ್ ವರಿ, ಏನು ವರಿ ಮಾಡ್ಕೋಬೇಡ. ಇಟ್ಸ್ ಅ ವಾಕ್ ಇನ್ ದ ಪಾರ್ಕ್ ಒನ್ಸ್ ಯು ಪ್ಲಾನ್ ಎವ್ರಿಥಿಂಗ್ ಔಟ್. ಎಲ್ಲವನ್ನ ಒಂದ್ಸಲ ಪ್ಲಾನ್ ಮಾಡಿದ್ಮೇಲೆ ಅದು ತುಂಬಾ ಸುಲಭ ಇರುತ್ತೆ ಪಾರ್ಟಿಯನ್ನು ಆರ್ಗನೈಸ್ ಮಾಡೋದು. ಶಿ ಆಫರ್ಸ್ ಹರ್ ಟಿಪ್ಸ್ ಅಂಡ್ ಫೀಲ್ಸ್ ಪ್ರೌಡ್ ವೆನ್ ಹರ್ ಫ್ರೆಂಡ್ ಸೇಸ್ ಶಿ ಇಸ್ ದ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್, ಅ ಗ್ರೇಟ್ ಫ್ರೆಂಡ್ ಅಂಡ್ ಅನ್ ಎಕ್ಸಲೆಂಟ್ ಹೋಮ್ ಮೇಕರ್. ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಇದು ಕೂಡ ಒಂದು ಇಡಿಯಂ. ಎರಡೆರಡು ಒಳ್ಳೆಯ ವಿಷಯಗಳನ್ನ ಹೇಳುವಾಗ, ಅ ಗ್ರೇಟ್ ಫ್ರೆಂಡ್ ಅಂಡ್ ಅನ್ ಎಕ್ಸಲೆಂಟ್ ಹೋಮ್ ಮೇಕರ್. ಅ ಗ್ರೇಟ್ ಫ್ರೆಂಡ್, ನೀನೊಬ್ಳು ಒಳ್ಳೆಯ ಫ್ರೆಂಡ್, ಹಾಗೇನೆ ಎಕ್ಸಲೆಂಟ್ ಹೋಮ್ ಮೇಕರ್, ಒಳ್ಳೆಯ ಗೃಹಿಣಿ. ಇದೆರಡನ್ನು ಹೇಳಿದಾಗ ಅವಳಿಗೆ ಪ್ರೌಡ್ ಫೀಲ್ ಆಗುತ್ತೆ. ಬೈ ಈವ್ನಿಂಗ್ ಉಷಾ ಇಸ್ ಬ್ಯುಸಿ ಕುಕಿಂಗ್ ಡಿನ್ನರ್. ವೆನ್ ಹರ್ ಹಸ್ಬೆಂಡ್ ಕಮ್ಸ್ ಹೋಮ್ ಹಿ ಥ್ಯಾಂಕ್ಸ್ ಹರ್ ಫಾರ್ ಆಲ್ ಹರ್ ಎಫರ್ಟ್ಸ್. ಸಂಜೆ ಡಿನ್ನರ್ನ ರೆಡಿ ಮಾಡೋದ್ರಲ್ಲಿ ಬ್ಯುಸಿ ಆಗಿರ್ತಾಳೆ ಉಷಾ. ವೆನ್ ಹರ್ ಹಸ್ಬೆಂಡ್ ಕಮ್ಸ್ ಹೋಮ್, ಅವಳ ಗಂಡ ಮನೆಗೆ ಬಂದಾಗ ಹಿ ಥ್ಯಾಂಕ್ಸ್ ಹರ್ ಫಾರ್ ಆಲ್ ಹರ್ ಎಫರ್ಟ್ಸ್. ಅವಳ ಎಲ್ಲಾ ಶ್ರಮಕ್ಕೆ ಅವಳ ಗಂಡ ಥ್ಯಾಂಕ್ಸ್ ಹೇಳ್ತಾನೆ ಅವಳಿಗೆ. ಉಷಾ ರೆಸ್ಪಾನ್ಸ್, ಓ ಇಟ್ಸ್ ನೋ ಬಿಗ್ ಡೀಲ್. ಇದ್ರಲ್ಲಿ ಏನೂ ಇಲ್ಲ, ಇಟ್ಸ್ ನೋ ಬಿಗ್ ಡೀಲ್. ಐ ಆಮ್ ಜಸ್ಟ್ ಡೂಯಿಂಗ್ ಮೈ ಜಾಬ್. ನಾನು ನನ್ನ ಕೆಲಸ ಮಾಡ್ತಿದ್ದೀನಿ ಅಷ್ಟೇ. ಬಟ್ ಸೀಕ್ರೆಟ್ಲಿ ಶಿ ಫೀಲ್ಸ್ ಆನ್ ಟಾಪ್ ಆಫ್ ದ ವರ್ಲ್ಡ್ ನೋಯಿಂಗ್ ದಟ್ ಹರ್ ಹಾರ್ಡ್ ವರ್ಕ್ ಇಸ್ ಅಪ್ರಿಷಿಯೇಟೆಡ್. ಈ ತರ ಹೇಳ್ತಾ ಇದ್ರು ಇದರಲ್ಲಿ ಏನೂ ಇಲ್ಲ, ಇದು ನನ್ನ ಕೆಲಸ ಅಂತ ಹೇಳ್ತಿದ್ರು ಕೂಡ ಒಳಗೊಳಗೆ ತುಂಬಾ ಖುಷಿ ಆಗ್ತಾ ಇತ್ತು. ಯಾಕೆ, ಅವಳ ಹಾರ್ಡ್ ವರ್ಕ್ ಅನ್ನ ಅಪ್ರಿಷಿಯೇಟ್ ಮಾಡಿದ್ದಕ್ಕೆ. ಟಾಪ್ ಆಫ್ ದ ವರ್ಲ್ಡ್ ಅಂದ್ರೆ ತುಂಬಾ ಖುಷಿ ಆಗೋದು. ಓವರ್ ದ ಮೂನ್ ಅದು ಕೂಡ ಸೇಮ್ ಮೀನಿಂಗ್, ತುಂಬಾ ಖುಷಿ ಆದಾಗ. ಟಾಪ್ ಆಫ್ ದ ವರ್ಲ್ಡ್, ಓವರ್ ದ ಮೂನ್ ಇವೆಲ್ಲ ಕೂಡ ಒಂದೇ ಅರ್ಥವನ್ನ ಕೊಡುತ್ತೆ. ಬಿಫೋರ್ ಬೆಡ್ ಶಿ ಥಿಂಕ್ಸ್ ಅಬೌಟ್ ಹರ್ ಡೇ ಅಂಡ್ ಹೌ ಎವ್ರಿಥಿಂಗ್ ಫೆಲ್ ಇನ್ ಟು ಪ್ಲೇಸ್. ಎವ್ರಿಥಿಂಗ್ ಫೆಲ್ ಇನ್ ಟು ಪ್ಲೇಸ್ ಇದು ಕೂಡ ಒಂದು ಇಡಿಯಂ. ಏನ್ ಅರ್ಥನ ಕೊಡುತ್ತೆ ಇದು, ಯಾವುದೇ ಒಂದು ಕೆಲಸ ಏನೂ ಪ್ರಾಬ್ಲಮ್ ಆಗದೇನೆ ಸರಿಯಾದ ರೀತಿಯಲ್ಲಿ ನಡೆದಾಗ ಆಗ ಇದನ್ನು ಯೂಸ್ ಮಾಡಬಹುದು. ಎವ್ರಿಥಿಂಗ್ ಫೆಲ್ ಇನ್ ಟು ಪ್ಲೇಸ್. ಮಲಗೋದಕ್ಕೆ ಮುಂಚೆ ಅವಳು ಯೋಚನೆ ಮಾಡ್ತಾಳೆ, ತನ್ನ ದಿನ ಹೇಗಿತ್ತು, ಎಲ್ಲ ಸರಿಯಾಗಿ ಹೇಗಾಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾಳೆ. ಶಿ ಸ್ಮೈಲ್ಸ್ ಅಂಡ್ ಸೇಸ್ ಟು ಹರ್ ಸೆಲ್ಫ್ ವೆನ್ ಯು ಪುಟ್ ಯುವರ್ ಹಾರ್ಟ್ ಇನ್ ಟು ಇಟ್ ಥಿಂಗ್ಸ್ ಆಲ್ವೇಸ್ ವರ್ಕ್ಔಟ್. ಅವಳು ನಗ್ತಾ ತನಗೆ ತಾನೇ ಹೇಳ್ಕೊತಾಳೆ, ವೆನ್ ಯು ಪುಟ್ ಯುವರ್ ಹಾರ್ಟ್ ಇನ್ ಟು ಇಟ್, ಪುಟ್ ಯುವರ್ ಹಾರ್ಟ್ ಇನ್ ಟು ಇಟ್ ಅಂದ್ರೆ ಕರೆಕ್ಟ್ ಆಗಿ ಒಂದು ಕೆಲಸನ ಮನಸ್ಸಿಟ್ಟು ಮಾಡೋದು. ಆ ಥರ ಮಾಡಿದಾಗ ಥಿಂಗ್ಸ್ ಆಲ್ವೇಸ್ ವರ್ಕ್ಔಟ್, ಯಾವಾಗಲೂ ಕೂಡ ನಾವೇನ್ ಮಾಡಬೇಕು ಅಂತ ಅನ್ಕೊಂಡಿರ್ತೀವೋ ಅದು ಸರಿಯಾಗಿ ಆಗತ್ತೆ. ಸೊ ಈ ಸ್ಟೋರಿಯಲ್ಲೂ ಕೂಡ ನಾವು 4-5 ಕಾಮನ್ ಆಗಿ ಯೂಸ್ ಮಾಡುವಂತ ಇಡಿಯಮ್ಸ್ ನ ನೋಡಿದೀವಿ. ನೆಕ್ಸ್ಟ್ ಇನ್ನೊಂದು ಸ್ಟೋರಿ ಅರ್ಥವನ್ನು ಕೂಡ ನೋಡ್ಬಿಡೋಣ. ಅ ಡೇ ಎಟ್ ದ ಪಿಕ್ನಿಕ್. ಲಾಸ್ಟ್ ಸಂಡೇ ಐ ಡಿಸೈಡೆಡ್ ಟು ಗೋ ಆನ್ ಅ ಪಿಕ್ನಿಕ್ ವಿತ್ ಮೈ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಕಳೆದ ಭಾನುವಾರ ನಾನು ನನ್ನ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಗೆ ಪಿಕ್ನಿಕ್ ಹೋಗೋದಕ್ಕೆ ಡಿಸೈಡ್ ಮಾಡಿದೆ. ಐ ಥಾಟ್ ಇಟ್ ವುಡ್ ಬಿ ಅ ಪೀಸ್ ಆಫ್ ಕೇಕ್ ಟು ಆರ್ಗನೈಸ್ ಎವ್ರಿಥಿಂಗ್, ಬಟ್ ಐ ವಾಸ್ ರಾಂಗ್. ನಾನು ಇದನ್ನೆಲ್ಲ ಆರ್ಗನೈಸ್ ಮಾಡೋದು ತುಂಬಾ ಈಸಿ ಅಂತ ಅನ್ಕೊಂಡಿದ್ದೆ, ತುಂಬಾ ಸುಲಭ ಅಂತ ಅನ್ಕೊಂಡಿದ್ದೆ, ಬಟ್ ಐ ವಾಸ್ ರಾಂಗ್. ಆದರೆ ಅದು ಆ ಥರ ಆಗಿರಲಿಲ್ಲ. ಮೈ ಬ್ರದರ್ ಸೆಡ್ ಲೆಟ್ಸ್ ಲೀವ್ ಅರ್ಲಿ ಟು ಅವಾಯ್ಡ್ ಟ್ರಾಫಿಕ್. ನನ್ನ ಬ್ರದರ್ ಹೇಳ್ತಾನೆ, ಬೇಗ ಹೊರಡೋಣ ಟ್ರಾಫಿಕ್ ಅನ್ನು ಅವಾಯ್ಡ್ ಮಾಡೋದಕ್ಕೆ. ಐ ಹಿಟ್ ದ ನೇಲ್ ಆನ್ ದ ಹೆಡ್ ವೆನ್ ಐ ಸಜೆಸ್ಟೆಡ್ ಸ್ಟಾರ್ಟಿಂಗ್ ಎಟ್ 7 AM ಅಂಡ್ ಎವ್ರಿ ಒನ್ ಅಗ್ರೀಡ್. ನಾನು ಕರೆಕ್ಟಾಗಿ 7 ಗಂಟೆಗೆ ಹೊರಡಬೇಕು ಅಂತ ಹೇಳಿದಾಗ
ಎಲ್ಲರೂ ಒಪ್ಕೊಂಡ್ರು. ವೆನ್ ವಿ ಅರೈವ್ಡ್ ಎಟ್ ದ ಪಾರ್ಕ್ ಇಟ್ ವಾಸ್ ಬ್ಯೂಟಿಫುಲ್. ನಾವು ಪಾರ್ಕ್ಗೆ ಬಂದಾಗ ಅದು ತುಂಬಾ ಸುಂದರವಾಗಿತ್ತು. ಎವ್ರಿ ಒನ್ ವಾಸ್ ಓವರ್ ದ ಮೂನ್ ಬಿಕಾಸ್ ದ ವೆದರ್ ವಾಸ್ ಪರ್ಫೆಕ್ಟ್. ಎಲ್ರಿಗೂ ಕೂಡ ತುಂಬಾ ಖುಷಿಯಾಗಿತ್ತು, ಯಾಕಂದ್ರೆ ಆ ವಾತಾವರಣ ಅಷ್ಟು ಚೆನ್ನಾಗಿತ್ತು. ಮೈ ಸಿಸ್ಟರ್ ಹೂ ವಾಸ್ ಫೀಲಿಂಗ್ ಅ ಬಿಟ್ ಅಂಡರ್ ದ ವೆದರ್ ದ ಡೇ ಬಿಫೋರ್ ಸೀಮ್ಡ್ ಮಚ್ ಬೆಟರ್. ಆ ಪಿಕ್ನಿಕ್ಗೆ ಹೋಗೋಕ್ಕಿಂತ ಮುಂಚಿನ ದಿನ ನನ್ನ ತಂಗಿಗೆ ಏನು ಹುಷಾರಿರ್ಲಿಲ್ಲ, ಸ್ವಲ್ಪ ಅವಳು ಇವತ್ತು ಸ್ವಲ್ಪ ಬೆಟರ್ ಆಗಿದ್ಲು, ಅಂದ್ರೆ ಹುಷಾರಾಗಿರೋ ತರ ಕಾಣಿಸ್ತಾ ಇದ್ಲು. ಸೀಮ್ಡ್ ಮಚ್ ಬೆಟರ್. ಶಿ ಸೆಡ್ ದಿಸ್ ಪ್ಲೇಸ್ ಫೀಲ್ಸ್ ಮ್ಯಾಜಿಕಲ್. ಅವಳು ಈ ಪ್ಲೇಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಳೆ. ವಿ ಸೆಟ್ ಅಪ್ ದ ಪಿಕ್ನಿಕ್ ಟೇಬಲ್ ಅಂಡರ್ ಅ ಲಾರ್ಜ್ ಟ್ರೀ. ಒಂದು ದೊಡ್ಡ ಮರದ ಕೆಳಗಡೆ ಪಿಕ್ನಿಕ್ ಟೇಬಲ್ ಅನ್ನು ಹಾಕೊಂಡ್ವಿ ನಾವು. ಮೈ ಕಸಿನ್ ಆಕ್ಸಿಡೆಂಟ್ಲಿ ಸ್ಪಿಲ್ಡ್ ದ ಬೀನ್ಸ್ ಅಬೌಟ್ ದ ಸರ್ಪ್ರೈಸ್ ಗೇಮ್ಸ್ ವಿ ಹ್ಯಾಡ್ ಪ್ಲಾನ್ ಫಾರ್ ದ ಕಿಡ್ಸ್. ನನ್ನ ಕಸಿನ್ ಏನ್ ಮಾಡ್ತಾನೆ, ಅಕಸ್ಮಾತ್ ಆಗಿ ಸೀಕ್ರೆಟ್ ಅನ್ನ ಗುಟ್ಟನ್ನ ಬಿಟ್ಕೊಟ್ಬಿಡ್ತಾನೆ. ಯಾವ ಗುಟ್ಟನ್ನ? ದ ಸರ್ಪ್ರೈಸ್ ಗೇಮ್ಸ್ ವಿ ಹ್ಯಾಡ್ ಪ್ಲಾನ್ ಫಾರ್ ದ ಕಿಡ್ಸ್. ನಾವು ಮಕ್ಕಳಿಗೆ ಏನು ಪ್ಲಾನ್ ಮಾಡಿದ್ವು ಆಟವನ್ನ ಆಡ್ಸೋದಕ್ಕೆ, ಆ ಸರ್ಪ್ರೈಸ್ ಗುಟ್ಟನ್ನ ಅವನು ಬಿಟ್ಕೊಡ್ತಾನೆ. ಬಟ್ ಇಟ್ ವಾಸ್ ಫೈನ್. ದ ಕಿಡ್ಸ್ ವರ್ ಆನ್ ಕ್ಲೌಡ್ 9 ಎನಿವೇ. ಆನ್ ಕ್ಲೌಡ್ 9 ಇದು ಕೂಡ ಖುಷಿಯಾಗಿರೋದು ಅನ್ನೋ ಅರ್ಥವನ್ನೇ ಕೊಡುತ್ತೆ. ಆನ್ ಕ್ಲೌಡ್ 9. ಆ ಸೀಕ್ರೆಟ್ ಅನ್ನ ಬಿಟ್ಕೊಟ್ರು ಪರವಾಗಿರ್ಲಿಲ್ಲ, ಯಾಕಂದ್ರೆ ಆಲ್ರೆಡಿ ಮಕ್ಕಳು ಖುಷಿಯಲ್ಲಿದ್ರು. ಆಫ್ಟರ್ ಲಂಚ್ ಮೈ ಫ್ರೆಂಡ್ಸ್ ಅಂಡ್ ಐ ಡಿಸೈಡೆಡ್ ಟು ಪ್ಲೇ ವಾಲಿಬಾಲ್. ಊಟ ಆದ್ಮೇಲೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ವಾಲಿಬಾಲ್ ಆಡೋದಕ್ಕೆ ಡಿಸೈಡ್ ಮಾಡಿದ್ವಿ. ವಿ ವರ್ ಆಲ್ ಬರ್ನಿಂಗ್ ದ ಮಿಡ್ ನೈಟ್ ಆಲ್ ಲಾಸ್ಟ್ ವೀಕ್ ವಿತ್ ವರ್ಕ್, ಸೊ ದಿಸ್ ವಾಸ್ ಅ ಚಾನ್ಸ್ ಟು ರಿಲ್ಯಾಕ್ಸ್. ಬರ್ನಿಂಗ್ ದ ಮಿಡ್ ನೈಟ್ ಆಯಿಲ್, ತಡರಾತ್ರಿವರೆಗೆ ಕೆಲಸ ಮಾಡೋದು. ಲಾಸ್ಟ್ ವೀಕ್ ನಾವೆಲ್ಲ ಕೂಡ, ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ತಡರಾತ್ರಿವರೆಗೆ ಕೆಲಸ ಮಾಡಿದ್ವಿ. ಹಾಗಾಗಿ ರಿಲ್ಯಾಕ್ಸ್ ಆಗೋದಕ್ಕೆ ನಮ್ಗೆ ಇದೊಂದು ಅವಕಾಶ ಆಗಿತ್ತು. ಮೈ ಸಿಸ್ಟರ್ ಡಿಂಟ್ ಜಾಯ್ನ್ ಅಸ್ ಬಿಕಾಸ್ ಶಿ ವಾಸ್ ಬ್ಯುಸಿ ಟೇಕಿಂಗ್ ಫೋಟೋಸ್. ವಾಲಿಬಾಲ್ ಆಡೋದಕ್ಕೆ ನನ್ನ ಸಿಸ್ಟರ್ ಜಾಯ್ನ್ ಆಗಿಲ್ಲ, ಯಾಕಂದ್ರೆ ಅವಳು ಫೋಟೋ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ಲು. ಆಸ್ ದ ಡೇ ಎಂಡೆಡ್ ವಿ ವರ್ ಆಲ್ ಟೈರ್ಡ್ ಬಟ್ ಹ್ಯಾಪಿ. ದಿನ ಮುಗಿದ ಹಾಗೆ ನಮ್ಗೆಲ್ರಿಗೂ ಸುಸ್ತಾಗಿತ್ತು, ಆದ್ರೆ ಖುಷಿಯಾಗಿದ್ವಿ. ಆನ್ ದ ವೇ ಹೋಮ್ ಮೈ ಫ್ರೆಂಡ್ ಜೋಕ್ಡ್, ನೆಕ್ಸ್ಟ್ ಟೈಮ್ ಲೆಟ್ಸ್ ನಾಟ್ ಬ್ರೇಕ್ ದ ಬ್ಯಾಂಕ್ ಆನ್ ಸ್ನಾಕ್ಸ್. ವಿ ಲಾಫ್ಡ್ ಅಂಡ್ ಪ್ರಾಮಿಸ್ ಟು ಮೀಟ್ ಅಗೇನ್ ಸೂನ್. ಬ್ರೇಕ್ ದ ಬ್ಯಾಂಕ್ ಅಂದ್ರೆ ತುಂಬಾ ದುಡ್ಡನ್ನು ಖರ್ಚು ಮಾಡೋದು. ಮನೆಗೆ ಹೋಗ್ತಾ ಇರುವಾಗ ಫ್ರೆಂಡ್ ಏನಂತ ಜೋಕ್ ಮಾಡ್ತಾನೆ, ನೆಕ್ಸ್ಟ್ ಟೈಮ್ ಮುಂದಿನ ಸಲ ಲೆಟ್ಸ್ ನಾಟ್ ಬ್ರೇಕ್ ದ ಬ್ಯಾಂಕ್ ಆನ್ ಸ್ನಾಕ್ಸ್. ಸ್ನಾಕ್ಸ್ ಮೇಲೆ ತುಂಬಾ ದುಡ್ಡು ಖರ್ಚು ಮಾಡೋದು ಬೇಡ. ವಿ ಲಾಫ್ಡ್ ಅಂಡ್ ಪ್ರಾಮಿಸ್ ಟು ಮೀಟ್ ಅಗೇನ್ ಸೂನ್. ನಾವು ಅದಕ್ಕೆ ನಗಾಡಿದ್ವಿ, ಹಾಗೇನೆ ಆದಷ್ಟು ಬೇಗ ಇನ್ನೊಮ್ಮೆ ಭೇಟಿ ಆಗೋಣ ಅಂತ ಪ್ರಾಮಿಸ್ ಮಾಡಿದ್ವಿ. ಸೊ ಈ ಎರಡು ಸ್ಟೋರಿಯಲ್ಲಿ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಪ್ರಾಕ್ಟೀಸ್ ಮಾಡಿ, ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ. ಇಲ್ಲೇನು 14 ಕಾಮನ್ ಇಡಿಯಮ್ಸ್ ಅನ್ನ ನೋಡಿದೀವೋ ಅದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಆ ಸಂದರ್ಭ ಬಂತು ಅಂದ್ರೆ ಅದನ್ನ ಯೂಸ್ ಮಾಡಿ. ಆದಷ್ಟು ಬೇಗ ಈ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿ ಕಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಲೆಸನ್ ಅಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.